ಹಾಯ್ ಫ್ರೆಂಡ್, ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಸ್ವಲ್ಪ ಸಾಮಾನುಗಳೆಲ್ಲ ಬೇಕಿತ್ತು, ತೊಗೊಬಂದಿದ್ದೀನಿ. ನಮಗೆಲ್ಲ ಒಂದೇ ಸರಿ ಸ್ವಲ್ಪ ತೊಗೊಂಡ್ರೆ ನಮಗೆ ಕಮ್ಮಿ ಬೀಳುತ್ತೆ ಫ್ರೆಂಡ್. ಇಲ್ಲ ಮತ್ತೆ ಇಲ್ಲಿ ಹೋಗಿ ನನಗೆ ಟೈಲರಿಂಗ್ ಯೂಸ್ಗೆಲ್ಲ ಬೇಕಾಗುತ್ತಲ್ಲ, ಸೊ ಅದಕ್ಕೆಲ್ಲ ಹೋಗಿ ತೊಗೊಬಂದೆ. ಲಾಸ್ಟ್ 6 ಮಂತ್ ಆಗಿ ತೊಗೊಂಡು ನಾನು. ಮತ್ತು ಇವಾಗ ಹೋಗಿ ಅಷ್ಟೇ ಫ್ರೆಂಡ್ ತೊಗೊಬಂದಿದ್ದು. ಸ್ವಲ್ಪ ದಾರಗಳು ತೊಗೊಬಂದೆ. 25 ಇರುತ್ತೆ ಅಲ್ಲಿ ಥ್ರೆಡ್ಗಳು ಒಂದು ಚಿಕ್ಕ ಬಾಕ್ಸಲ್ಲಿ. ಅದು 400 ಈ ಥರ ಸಪ್ರೇಟ್ ತೊಗೊಬಂದಿದ್ದಾರೆ. 25 ಇರುತ್ತೆ ಒಂದು ಬಾಕ್ಸಲ್ಲಿ. ಮತ್ತು ಈ ಥರದ್ದು ಒಂದು ಬಾಕ್ಸ್ ತೊಗೊಂಡೆ. ಅದು ಸ್ವಲ್ಪ ತೊಗೊಂಡಿದ್ದಲ್ಲ ಅಂತೇಳಿ ಈ ಥರದ್ದೊಂದು ತೊಗೊಂಡೆ ಅಷ್ಟೇ. ಆಲ್ರೆಡಿ ಒಂದು ಸ್ವಲ್ಪ ಇದೆ, ಒಂದು ಹೋಲ್ಡ್ದು. ಅದು ಖಾಲಿ ಆಗಿ ಸ್ವಲ್ಪ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡೆ. ಮತ್ತು ಚೆನ್ನಾಗಿದೆ, ಇಲ್ಲ ಲೈನಿಂಗ್ ಇದು ಕಾಟನ್ನು, ಅದನ್ನು ತೊಗೊಂಡೆ. ಇಲ್ಲಿ ಸ್ವಲ್ಪ ಚೆನ್ನಾಗಿರಲ್ಲ, ಅದೇ ನಮ್ಗೆ ಯಾವ ಕ್ವಾಲಿಟಿಲಿ ಬೇಕೋ ಆ ಕ್ವಾಲಿಟಿದೆಲ್ಲ ಸಿಗ್ತಾ ಇರುತ್ತೆ ಲೈನಿಂಗು. ಅದೇ ಕ್ವಾಲಿಟಿಲಿ ತೊಗೋಬೋದು. ಮತ್ತು ನನಗೆ ಎಂಬ್ರಾಯ್ಡಿಂಗ್ಗೆ ಸ್ವಲ್ಪ ಬುಕ್ ಬೇಕಿತ್ತು, ಅದೊಂದೆರಡು ಬುಕ್ ತೊಗೊಂಡೆ. ಗನ್ಗಳು, ಗ್ಲೂ ಗಮ್ಮು, ಎಂಬ್ರಾಯ್ಡಿಂಗ್ ಥ್ರೆಡ್ಸು, ಸ್ವಲ್ಪ ಪೈಪಿಂಗ್ ಥ್ರೆಡ್ಸು, ಮತ್ತು ಓರ್ಲಾಕಿಗೆ. ಮತ್ತು ಸ್ವಲ್ಪ ಸಿಸರ್ ತೊಗೊಂಡೆ ಫ್ರೆಂಡ್. ಇದು ಓಲ್ಡ್ದು, ಸ್ವಲ್ಪನೇ ಖಾಲಿ ಆಗಿರೋದಿದೆ, ಏನು ಖಾಲಿ ಆಗಿಲ್ಲ. ಗ್ಲೂ ಇದು ಅಷ್ಟೇ ಓಲ್ಡ್ದು. ಮತ್ತು ಇದು ಖಾಲಿ ಆಗಿರಲಿಲ್ಲ. ಅದರ ಒಂದು 3 ಪ್ಯಾಕೆಟ್ ಏನೋ 3-4 ಖಾಲಿ ಆಗಿದೆ ಅಷ್ಟೇ. ಮತ್ತು ಈ ಥರ ಒಂದು ತೊಗೊಂಡೆ ಪ್ರೆಸ್ ಬಟನ್ಗೆ. ಇದು ಅಷ್ಟೇ, ಈ ಥರದ್ದು ರೈಮಂಡಲ್ಲಿ ಒಂದು ತೊಗೊಂಡಿದ್ದೀನಿ. ಇದು ಕಿಸಾನಲ್ಲಿ ಯಾರು ಕೇಳಿದ್ರೆ ಸೇಲ್ ಮಾಡೋಕ್ಕೆ ಇಲ್ಲೇನೆ ಶಾಪ್ ಹತ್ರ. ಡಾಲರ್ಸ್ ನಾನೇ ಜಾಸ್ತಿ ಯೂಸ್ ಮಾಡ್ಕೋತೀನಿ ಈ ಥರದ್ದು. ಏನಾದ್ರು ಕಸ್ಟಮರ್ ಕೇಳಿದ್ರೆ ಕೊಡ್ತೀನಿ, ಇಲ್ಲ ಅಂದರೆ ನನಗೆ ಓನ್ ಯೂಸ್ಗೆ ಆಗುತ್ತೆ. ಮತ್ತು ಸಿಸರು ತೊಗೊಂಡೆ ಫ್ರೆಂಡ್ ನಾನು, ಸೇಲಿಗಿರಲಿ ಅಂತ ಹೇಳಿ. ಎಲ್ಲ ಒಂದು 4 ಪೀಸ್ ತೊಗೊಂಡಿದ್ದೀನಿ. ಮತ್ತು 10 ಮತ್ತು 11. ಇದು ಬಟನ್ ತೊಗೊಬಂದೆ, ನಾವು ಫ್ಯಾಬ್ರಿಕ್ ಬಟನ್ ಮಾಡ್ತೀವಲ್ಲ ಅದು. ನಾನೆಲ್ಲ ಇದು ಎಲ್ಲ ಜೋಡಿಸ್ತಾ ಇದ್ದೀನಿ ಫ್ರೆಂಡ್. ಮತ್ತು ಸ್ವಲ್ಪ ಪ್ಯಾಡ್ಸ್ ಇದ್ರದ್ದೆಲ್ಲ ಕಪ್ಸ್ ಎಲ್ಲ ಬೇಕಿತ್ತಲ್ಲ, ಆ ಥರದ್ದು ಸ್ವಲ್ಪ ತೊಗೊಂಡಿದ್ದೀನಿ. ಎಲ್ಲ ಜೋಡಿಸಿಡ್ತಾ ಇದ್ದೆ. ಮತ್ತು ಸ್ವಲ್ಪ ಲೇಸ್ಗಳು ತೊಗೊಂಡಿದ್ದೀನಿ. ಇದು ಅಷ್ಟೇ ಬಾಬಿನು. ಇದು 25 ಪೀಸಸ್ ಇರುತ್ತೆ. ಇದೊಂದು ಬಾಕ್ಸ್ ತೊಗೊಂಡೆ ನಾನು, ಎಂಬ್ರಾಯ್ಡಿಂಗ್ ಬೇಕಾಗುತ್ತೆ ನನಗೆ ಅಂತೇಳಿ. ಮತ್ತು ಇದೆಲ್ಲ ಒಂದೇ ಥರ ತೊಗೊಂಡಿದ್ದೀನಿ, ಡಿಸೈನ್ ಒಂದೇ ಥರ ಇದೆ ಅಷ್ಟೇ. ಇದೊಂದು ಬಂಡ್ಲು ತೊಗೊಂಡಿದ್ದೀನಿ. ಮತ್ತು ಈ ಥರ ಟೈಯಿಂಗ್ ನಮಗೆ ಡೋರಿಗೆಲ್ಲ ಬೇಕಾಗುತ್ತಲ್ಲ, ಈ ಥರ ಸಿಲ್ವರು ಮತ್ತು ಕಾಪರ್ ಒಂದು ತೊಗೊಂಡೆ. ಗೋಲ್ಡು ತೊಗೊಂಡಿದ್ದೀನಿ, ಅಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ ಯೂಸ್ ಮಾಡೋಕ್ಕೆ. ಸ್ವಲ್ಪ ಎಲ್ಲ ಎತ್ತಿ ಇಟ್ಕೊಂಡಿದ್ದೀನಿ, ಅಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ ಇವಾಗ ಅಂತ. ಮಿಕ್ಕಿದೆಲ್ಲ ಒಳಗಡೆ ಎತ್ತಿ ಇಲ್ಲೆಲ್ಲ ಕವರ್ ಮಾಡಿ ಇಡ್ತೀನಿ. ಬೇಕಾದ್ರೆ ಖಾಲಿ ಆದಾಗ ತೊಗೋಬೋದು. ಮತ್ತು ಇದು ಚೆನ್ನಾಗಿರೋದು ನೋಡಿ ತೊಗೋಬೇಕು ಫ್ರೆಂಡ್. ಒಂದೊಂದು ಚೆನ್ನಾಗಿರೋದು ಎಳ್ಕೊಬರ್ತಾ ಇರುತ್ತೆ ದಾರ ಎಲ್ಲ, ಅದು ನೋಡ್ಕೊಂಡು ತೊಗೋಬೇಕು. ಇವಾಗ ಕಲರ್ಸ್ಗಳು ತೊಗೊಂಡಿದ್ದೀನಿ, ಒಂದು 10-12 ಪೀಸ್ ಇರ್ಬೋದು ಅಂದ್ಕೊತೀನಿ. ಮತ್ತು ಥ್ರೆಡ್ಗಳೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ಇನ್ನೂ ಒಂದು ಹೇಳ್ಬೇಕು ನಿಮಗೆ, ಈ ಥರ ಬಟನ್ಸ್ಗಳು ನಮಗೆ ಫ್ಯಾಬ್ರಿಕ್ದು ಬಟನ್ ಮೇಕಿಂಗ್ ಮಾಡ್ತೀವಲ್ಲ, ಈ ಥರದ್ದು ಸಪ್ರೇಟಾಗಿ ತೊಗೋಬೇಕಿದು. ಅದು ಸಪ್ರೇಟಾಗಿ ತೊಗೋಬೇಕು ಬೇಕು ಅಂದರೆ. ಇದು ಒಂದು ದೊಡ್ಡ ಸೈಜ್ದಿದೆ, ಚಿಕ್ಕ ಸೈಜ್ ಒಂದಿದೆ. ನೋಡಿ ಎಲ್ಲ ಚೆಕ್ ಮಾಡಿ ತೊಗೋಬೇಕು ಫ್ರೆಂಡ್. ಇಲ್ಲ ಅಂದರೆ ಸೇಮೇ ಕೊಟ್ಬಿಡ್ತಾರೆ ಒಂದ್ಸರಿ, ಅವರು ಸರಿಯಾಗಿ ನೋಡಿರಲ್ಲ. ನಾವು ನೋಡಿ ತೊಗೊಬರ್ಬೇಕು. ಇದು ಮಿಷಿನ್ಗೆಲ್ಲ ಹಾಕ್ಕೊಂಡು ಬಟನ್ ಮಾಡ್ತೀವಲ್ಲ ಅದ್ರದ್ದು. ಇದು ಇಲ್ಲೇ ಇಟ್ಟಿದ್ದೀನಿ, ಸಿಗಲಿ ನನಗೆ ಅಂತ. ಇವತ್ತಲ್ಲಿ ನಾನು ತಂದಿರೋದು, ಅದಕ್ಕೆ ಇಲ್ಲ ಅದನ್ನೆಲ್ಲ ಫಿಟ್ ಮಾಡಿಲ್ಲ. ಅದೆಲ್ಲ ಫಿಟ್ ಮಾಡಬೇಕು ಫ್ರೆಂಡ್. ನಾನು ಸದ್ಯಕ್ಕಿಲ್ಲೇ ಒಳಗಡೆ ಇರಲಿ ಅಂತ, ಅಲ್ಲಿ ಇಲ್ಲಿ ಹೋದ್ರೆ ಕಷ್ಟ ಆಗುತ್ತೆ. ಮತ್ತು ಈ ಥರ ತೊಗೊಂಡೆ. ಇದು ಓವರ್ಲಾಕ್ ಮಿಷಿನ್ಗೆ ಈ ಥರ ಸಿಗುತ್ತೆ. 14 ಬರುತ್ತೆ ಇಲ್ಲಿ, ನೋಡಿ ಬಾರ್ 14. ಇದು ಸ್ಟ್ಯಾಂಡರ್ಡ್ ಬಾರ್ 16 ಬರುತ್ತೆ. 10 ಇದಿರುತ್ತೆ ಫ್ರೆಂಡ್ ಒಳಗಡೆ ಈ ಥರ. ಇದು ನೋಡಿ ತೊಗೋಬೇಕು. ಇಲ್ಲ ಒಂದು ಮಿಸ್ ಆಗಿರುತ್ತೆ ನನಗೆ. ಓವರ್ಲಾಕಲ್ಲಿ ಒಂದು ಮಿಸ್ ಮಾಡಿದ್ದಾರೆ. 10 ಇರುತ್ತೆ ಒಳಗಡೆ.
ನೀವು ಒಂದು ಸರಿ ತೊಗೊಂಡ್ರೆ ನಮಗೆ, ಮತ್ತು ಆಯಿಲ್ದು ಒಂದು ಬಾಟ್ಲು ತೊಗೊಂಡೆ ಇರಲಿ ಅಂಥೇಳಿ. ನಾವೆಲ್ಲ ಒಂದೇ ಸರಿ ತೊಗೊಬಿಟ್ರೆ ಸ್ವಲ್ಪ ಕಮ್ಮಿ ಬೀಳುತ್ತೆ ನಮಗೆ. ಇಲ್ಲ ಒಂದೊಂದೇ ತೊಗೋತೀವಿ ಅಂತಂದರೆ ಜಾಸ್ತಿ ಆಗುತ್ತೆ ರೇಟು. ಬೇಕಾದ್ರೆ ತಂದು ಇಟ್ಕೋಬೋದು ನಮಗೆ. ಓಕೆ ಫ್ರೆಂಡ್, ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.